ಇಂದು ಪ್ರಜ್ವಲ್ ಬರುವುದು ಬಹುತೇಕ ಡೌಟ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಇಂದು ಪ್ರಜ್ವಲ್ ಬರುವುದು ಬಹುತೇಕ ಡೌಟ್. ಬರಬೇಕಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಇಂದು ಮಧ್ಯರಾತ್ರಿ ಬೆಂಗಳೂರಿಗೆ ಬರಬೇಕಿತ್ತು. ಹಿಂದೆ ಟಿಕೆಟ್ ಬುಕ್ ಮಾಡಿದ ಪ್ರಜ್ವಲ್ ಈಗ ಆ ಟಿಕೆಟ್ ಕ್ಯಾನ್ಸಲ್ ಮಾಡಿರುವ ಪ್ರಜ್ವಲ್ ಜರ್ಮನಿನ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡಲಾಗಿತ್ತು. ಲುಫ್ತಾನ್ಸಾ ವಿಮಾನಯಾನ ಸಂಸ್ಥೆಯ ಟಿಕೆಟ್ ಅನ್ನ ಬುಕ್ ಮಾಡಲಾಗಿತ್ತು. 4 ದಿನದ ಹಿಂದೆ ಟಿಕೆಟ್ ರದ್ದುಗೊಳಿಸಿದ ಪ್ರಜ್ವಲ್ ಚಲನವಲನಗಳ ಮೇಲೆ ಎಸ್ಐಟಿ ನಿಗಾ ವಹಿಸಿದೆ. ಬೆಳಗ್ಗೆ ಬಂದ ಮಾಹಿತಿಯ ಪ್ರಕಾರ ಪ್ರಜ್ವಲ್ ಭಾರತಕ್ಕೆ ಬರುವ ಎಲ್ಲಾ ಒಂದು ಸನ್ನಿವೇಶ ಪ್ರಕ್ರಿಯೆ ಆಗಿತ್ತು. ಇಂದು ಪ್ರಜ್ವಲ್ ಬರುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಫ್ಲೈಟ್ ಟಿಕೆಟ್ ಅನ್ನ ಪ್ರಜ್ವಲ್ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತಂದೆಗೆ ಜಾಮೀನು ಸಿಕ್ಕಿದ ತದನಂತರ ಪ್ರಜ್ವಲ್ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ರು ಭಾರತಕ್ಕೆ ವಾಪಸ್ ಆಗೋದಿಕ್ಕೆ. ಆದ್ರೆ ಈಗ ಟಿಕೆಟ್ ಅನ್ನ ರದ್ದು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇಂದು ಮಧ್ಯರಾತ್ರಿ ಬೆಂಗಳೂರಿಗೆ ಅವರು ಬರಬೇಕಿತ್ತು. ಈ ಟಿಕೆಟ್ ಅನ್ನ 4 ದಿನದ ಹಿಂದೆನೆ ಅವರು ಬುಕ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಈಗ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜರ್ಮನಿನ ಮ್ಯೂನಿಚ್ ಟು ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿಸಿದ್ರು. ಲುಫ್ತಾನ್ಸಾ ವಿಮಾನಯಾನ ಸಂಸ್ಥೆಯ ಟಿಕೆಟ್ ಅನ್ನ ಅವರು ಬುಕ್ ಮಾಡಿಸಿದ್ರು ಭಾರತಕ್ಕೆ ಆಗಮಿಸೋದಿಕ್ಕೆ. 4 ದಿನದ ಹಿಂದೆ ಈ ಟಿಕೆಟ್ ಅನ್ನ ರದ್ದುಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರಜ್ವಲ್ ಚಲನವಲನಗಳ ಮೇಲೆ ಎಸ್ಐಟಿ ಈಗ ದೊಡ್ಡ ಮಟ್ಟದಲ್ಲಿ ಒಂದು ನಿಗಾವನ್ನ ವಹಿಸ್ತಾ ಇದೆ. ಹರಿಯಾಣದ ಅಕಲ್ ಟ್ರಾವೆಲ್ಸ್ ನಿಂದ ಪ್ರಜ್ವಲ್ಗೆ ಟಿಕೆಟ್ ಬುಕ್ ಆಗಿತ್ತು. ಬಿಸಿನೆಸ್ ಕ್ಲಾಸ್ ನಲ್ಲಿ ಅವರು ಟಿಕೆಟ್ ಬುಕ್ ಅನ್ನ ಮಾಡಿಸಿದ್ರು. ಮೇ 16ರಂದು ಮಧ್ಯರಾತ್ರಿ 12:30ಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ಲ್ಯಾಂಡ್ ಆಗುವ ಲುಫ್ತಾನ್ಸಾ ಏರ್ಲೈನ್ಸ್ಗೆ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಇದೀಗ ಟಿಕೆಟ್ ಅನ್ನ ರದ್ದುಗೊಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇದೀಗ ಬ್ರೇಕ್ ನಂತರ ಮತ್ತಷ್ಟು ಅಪ್ಡೇಟ್ಸ್.